ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ವಿಡಿಯೋನಲ್ಲಿ ಹೋಗುವ ಮುನ್ನ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಜಮ್ಮು ಮತ್ತು ಕಾಶ್ಮೀರದ ಜನಪ್ರಿಯ ಪ್ರವಾಸಿ ತಾಣವಾದ ಪಹಲ್ಗಾಮ್ನಲ್ಲಿ ಮಂಗಳವಾರ ಮಧ್ಯಾಹ್ನ ನಡೆದ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಕನಿಷ್ಠ 28 ಜನರು ಸಾವನ್ನಪ್ಪಿದ್ದಾರೆ. ಹಿಮದಿಂದ ಆವೃತವಾದ ಶಿಖರಗಳ ಅದ್ಭುತ ನೋಟಗಳಿಂದಾಗಿ ಮಿನಿ ಸ್ವಿಟ್ಜರ್ಲೆಂಡ್ ಎಂದು ಕರೆಯಲ್ಪಡುವ ಪ್ರಶಾಂತ ಸ್ಥಳವಾದ ಬೈಸರನ್ ಕಣಿವೆಯಲ್ಲಿ ಈ ದಾಳಿ ನಡೆದಿದೆ. ಪ್ರವಾಸಿಗರು ಕಣಿವೆಯಲ್ಲಿ ಒಟ್ಟುಗೂಡಿದ್ದರು, ಕುದುರೆ ಸವಾರಿಗಳನ್ನು ಆನಂದಿಸುತ್ತಿದ್ದರು. ಮಧ್ಯಾಹ್ನ 2:30ರ ಸುಮಾರಿಗೆ ಬಂದೂಕುದಾರಿಗಳು ಅವರ ಮೇಲೆ ಗುಂಡು ಹಾರಿಸಿದರು. 2019ರಲ್ಲಿ ಆರ್ಟಿಕಲ್ 370 ಅನ್ನು ರದ್ದುಪಡಿಸಿದ ನಂತರ ಈ ಪ್ರದೇಶದಲ್ಲಿ ನಡೆದ ಅತ್ಯಂತ ಮಾರಕ ದಾಳಿಗಳಲ್ಲಿ ಇದು ಒಂದಾಗಿದೆ. ಸೇನಾ ಸಮವಸ್ತ್ರ ಧರಿಸಿದ ಸುಮಾರು 6 ವಿದೇಶಿಯರೆಂದು ನಂಬಲಾದ ಭಯೋತ್ಪಾದಕರು ನಂಬಿಕೆಯ ಆಧಾರದ ಮೇಲೆ ತಮ್ಮ ಬಲಿಪಶುಗಳನ್ನು ಪ್ರತ್ಯೇಕಿಸಿದ್ದಾರೆ ಎಂದು ದಾಳಿಯಿಂದ ಬದುಕುಳಿದವರು ವರದಿ ಮಾಡಿದ್ದಾರೆ. ಅವರು ಬಲಿಪಶುಗಳ ಹೆಸರುಗಳನ್ನು ಕೇಳಿದರು ಮತ್ತು ಹತ್ತಿರದಿಂದ ಗುಂಡು ಹಾರಿಸುವ ಮೊದಲು ಇಸ್ಲಾಮಿಕ್ ಪದ್ಯಗಳನ್ನು ಪಠಿಸಲು ಕೇಳಿದರು. ಪಹಲ್ಗಾಮ್ನಿಂದ ಸುಮಾರು 7 ಕಿಮಿ ದೂರದಲ್ಲಿರುವ ಬೈಸರನ್ ಹುಲ್ಲುಗಾವಲಿನಲ್ಲಿ ಸುಮಾರು 1:30ಕ್ಕೆ ಬಂದೂಕುದಾರಿಗಳು ಗುಂಡು ಹಾರಿಸಿದರು. ಇದು ಕಾಲ್ನಡಿಗೆಯಲ್ಲಿ ಅಥವಾ ಕುದುರೆಯ ಮೂಲಕ ಮಾತ್ರ ಪ್ರವೇಶಿಸಬಹುದಾದ ಸ್ಥಳವಾಗಿದೆ. ಆ ಸಮಯದಲ್ಲಿ ಅನೇಕ ಪ್ರವಾಸಿಗರು ಹಿಮದಿಂದ ಆವೃತವಾದ ಶಿಖರಗಳು ಮತ್ತು ಪೈನ್ ಕಾಡುಗಳ ನಡುವೆ ಶಾಂತಿಯುತ ಮಧ್ಯಾಹ್ನವನ್ನು ಆನಂದಿಸುತ್ತಿದ್ದರು. ಈ ಹುಲ್ಲುಗಾವಲು ಪ್ರವಾಸಿಗರಿಗೆ ಜನಪ್ರಿಯ ತಾಣವಾಗಿದ್ದು ಪ್ರತಿದಿನ ನೂರಾರು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಬಲಿಯಾದವರಲ್ಲಿ ಏಪ್ರಿಲ್ 16ರಂದು ಇತ್ತೀಚೆಗೆ ವಿವಾಹವಾದ ಮತ್ತು ಕೊಚ್ಚಿಯಲ್ಲಿ ನೆಲೆಸಿದ್ದ ನೌಕಾಪಡೆಯ ಅಧಿಕಾರಿ ವಿನಯ್ ನರ್ವಾಲ್ ಕೂಡ ಇದ್ದರು. ಅಲ್ಲದೆ ಸಾವನ್ನಪ್ಪಿದ 2 ವಿದೇಶಿ ಪ್ರಜೆಗಳು, ಒಬ್ಬರು ನೇಪಾಳ ಮತ್ತು ಇನ್ನೊಬ್ಬರು ಯುಎಇಯಿಂದ ಬಂದವರು. ಭಯೋತ್ಪಾದಕರು ನಂಬಿಕೆಯ ಆಧಾರದ ಮೇಲೆ ಪ್ರವಾಸಿಗರನ್ನು ಗುರಿಯಾಗಿಸಿಕೊಳ್ಳುತ್ತಾರೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳು ದಾಳಿ ಹೇಗೆ ನಡೆಯಿತು ಎಂಬುದರ ಬಗ್ಗೆ ಭಯಾನಕ ವಿವರಗಳನ್ನು ಬಹಿರಂಗಪಡಿಸುತ್ತವೆ. ದಾಳಿಕೋರರು ಸೇನಾ ಸಮವಸ್ತ್ರ ಧರಿಸಿ ಹುಲ್ಲುಗಾವಲಿನ ಸುತ್ತಲಿನ ದಟ್ಟವಾದ ಪೈನ್ ಕಾಡುಗಳಿಂದ ಹೊರಬಂದರು ಎಂದು ಪ್ರತ್ಯಕ್ಷದರ್ಶಿಗಳು ವರದಿ ಮಾಡಿದ್ದಾರೆ. ಅವರು 40 ಪ್ರವಾಸಿಗರ ಗುಂಪಿನ ಮೇಲೆ ಮನಬಂದಂತೆ ಗುಂಡು ಹಾರಿಸಿದರು. ಇದು ಜನಸಮೂಹದಲ್ಲಿ ಅವ್ಯವಸ್ಥೆ ಮತ್ತು ಭೀತಿಯನ್ನು ಉಂಟುಮಾಡಿತು. ಕೆಲವು ಬದುಕುಳಿದವರು ದಾಳಿಕೋರರು ಬಲಿಪಶುಗಳನ್ನು ಅವರ ಧರ್ಮದ ಆಧಾರದ ಮೇಲೆ ಹೇಗೆ ಪ್ರತ್ಯೇಕಿಸಿದರು, ಪುರುಷರು ಗುಂಡು ಹಾರಿಸುವ ಮೊದಲು ಧಾರ್ಮಿಕ ಶ್ಲೋಕಗಳನ್ನು ಪಠಿಸುವಂತೆ ಒತ್ತಾಯಿಸಿದರು ಎಂದು ವಿವರಿಸಿದರು. ಬದುಕುಳಿದ ಒಬ್ಬ ಮಹಿಳೆ ತನ್ನ ಗಂಡನನ್ನು ಕಳೆದುಕೊಂಡ ಭಯಾನಕತೆಯನ್ನು ವಿವರಿಸುತ್ತಾ, ನನ್ನ ಗಂಡನ ತಲೆಗೆ ಗುಂಡು ಹಾರಿಸಲಾಯಿತು. ಅವರು ಮುಸ್ಲಿಂ ಅಲ್ಲದ ಕಾರಣ ಗುಂಡು ಹಾರಿಸಲಾಯಿತು ಎಂದು ಹೇಳಿದರು. 6 ವಿದೇಶಿ ಉಗ್ರರು ಎಂದು ನಂಬಲಾದ ದಾಳಿಕೋರರು ಮಿಲಿಟರಿ ಸಮವಸ್ತ್ರ ಧರಿಸಿದ್ದರು ಎಂದು ವರದಿಯಾಗಿದೆ. ಇದರಿಂದಾಗಿ ಪ್ರವಾಸಿಗರು ಆರಂಭದಲ್ಲಿ ಅವರನ್ನು ಭಯೋತ್ಪಾದಕರು ಎಂದು ಗುರುತಿಸುವುದು ಕಷ್ಟಕರವಾಗಿತ್ತು. ಗುಂಡಿನ ಚಕಮಕಿ ನಡೆಯುತ್ತಿದ್ದಂತೆ ಜನರು ಎಲ್ಲಾ ದಿಕ್ಕುಗಳಲ್ಲಿಯೂ ಓಡಿಹೋಗಿ ತಪ್ಪಿಸಿಕೊಳ್ಳಲು ಹತಾಶವಾಗಿ ಪ್ರಯತ್ನಿಸಿದರು. ಗುಂಡು ಹಾರಿಸುವಿಕೆಯ ದೀರ್ಘ ಶಬ್ದ ಮತ್ತು ಸ್ಥಳದಿಂದ ಪಲಾಯನ ಮಾಡಲು ಎಲ್ಲರೂ ಮಾಡಿದ ಉದ್ರಿಕ್ತ ಪ್ರಯತ್ನಗಳನ್ನು ಒಬ್ಬ ಪ್ರತ್ಯಕ್ಷದರ್ಶಿ ನೆನಪಿಸಿಕೊಂಡರು. ಪ್ರತಿರೋಧ ರಂಗವು ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಹೆಚ್ಚು ಪ್ರಸಿದ್ಧಿಯಿಲ್ಲದ ಉಗ್ರಗಾಮಿ ಗುಂಪು ದಿ ರೆಸಿಸ್ಟೆನ್ಸ್ ಫ್ರಂಟ್ ಟರ್ಫ್ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ. ಈ ಗುಂಪು ಪಾಕಿಸ್ತಾನ ಮೂಲದ ಲಷ್ಕರ್-ಎ-ತೈಬಾದ ಒಂದು ಶಾಖೆ ಎಂದು ವ್ಯಾಪಕವಾಗಿ ನಂಬಲಾಗಿದೆ. ಈ ಪ್ರದೇಶಕ್ಕೆ ಹೊರಗಿನವರ ಒಳಹರಿವಿನಿಂದ ಉಂಟಾದ ಜನಸಂಖ್ಯಾ ಬದಲಾವಣೆಯ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಟ್ರಫ್ನ ಹೇಳಿಕೆಯನ್ನು ಇನ್ನೂ ಪರಿಶೀಲಿಸಲಾಗಿಲ್ಲವಾದರೂ ದಾಳಿಯನ್ನು ಉತ್ತಮವಾಗಿ ಸಂಘಟಿಸಲಾಗಿದೆ ಮತ್ತು ಕಾರ್ಯಗತಗೊಳಿಸಲಾಗಿದೆ ಎಂದು ಗಮನಿಸಲಾಗಿದೆ. ಇದು ವೃತ್ತಿಪರ ಕಾರ್ಯಾಚರಣೆಯನ್ನು ಸೂಚಿಸುವ ಯೋಜನಾ ಮಟ್ಟವನ್ನು ಸೂಚಿಸುತ್ತದೆ. ಭದ್ರತಾ ಪಡೆಗಳು ಹೇಗೆ ಪ್ರತಿಕ್ರಿಯಿಸಿದವು? ದಾಳಿಯ ನಂತರ ಸ್ಥಳೀಯ ಅಧಿಕಾರಿಗಳು ಈ ಪ್ರದೇಶದ ನಿವಾಸಿಗಳು ಮತ್ತು ಪ್ರವಾಸಿಗರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಹರಸಾಹಸಪಡುತ್ತಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ ಮುಖ್ಯಸ್ಥ ವಿ.ಕೆ. ಬಿರ್ಡಿ ಅವರು ಸಂಪೂರ್ಣ ತನಿಖೆ ನಡೆಯುತ್ತಿದೆ ಎಂದು ದೃಢಪಡಿಸಿದರು. ಅಧಿಕಾರಿಗಳು ಬಲಿಪಶುಗಳ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸುತ್ತಿದ್ದಾರೆ ಮತ್ತು ಶವಗಳನ್ನು ಅವರ ಕುಟುಂಬಗಳಿಗೆ ಸಾಗಿಸಲು ವಿಮಾನಗಳನ್ನು ವ್ಯವಸ್ಥೆ ಮಾಡುತ್ತಿದ್ದಾರೆ. ಏತನ್ಮಧ್ಯೆ ಎಸ್ಎಸ್ಪಿ ಸಂದೀಪ್ ಮೆಹ್ತಾ ಅವರು ಈ ಪ್ರದೇಶದಲ್ಲಿ ಹೆಚ್ಚಿದ ಭದ್ರತಾ ಉಪಸ್ಥಿತಿಯನ್ನು ಒತ್ತಿ ಹೇಳಿದರು. ಹೆಚ್ಚುತ್ತಿರುವ ಭಾವನೆಗಳ ಹಿನ್ನೆಲೆಯಲ್ಲಿ ಎಚ್ಚರಿಕೆ ಮತ್ತು ಸಂಯಮವನ್ನು ಒತ್ತಾಯಿಸಿದರು. ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಪೊಲೀಸ್ ಮುಖ್ಯಸ್ಥ ಶೇಷ್ ಪಾಲ್ ವೈದ್ ಅವರು ಪಹಲ್ಗಾಮ್ನಲ್ಲಿ ನಡೆದ ಇತ್ತೀಚಿನ ಭಯೋತ್ಪಾದಕ ದಾಳಿಯನ್ನು ಪುಲ್ವಾಮಾ 2.0 ಕ್ಷಣ ಎಂದು ಬಣ್ಣಿಸಿದ್ದಾರೆ. ಈ ಘಟನೆ ಮತ್ತು ಅಕ್ಟೋಬರ್ 7ರಂದು ಇಸ್ರೇಲ್ ಮೇಲೆ ಹಮಾಸ್ ನೇತೃತ್ವದ ದಾಳಿಯ ನಡುವಿನ ಹೋಲಿಕೆಗಳನ್ನು ಚಿತ್ರಿಸಿದ್ದಾರೆ. ಬುಧವಾರ ಸುದ್ದಿ ಸಂಸ್ಥೆ ಎನ್ಐಗೆ ನೀಡಿದ ಸಂದರ್ಶನದಲ್ಲಿ ವೈದ್ ಇಸ್ರೇಲ್ ಇಂತಹ ಭಯೋತ್ಪಾದನಾ ಕೃತ್ಯಗಳನ್ನು ಹೇಗೆ ಎದುರಿಸುತ್ತದೆ ಎಂಬುದರಂತೆಯೇ ನಿರ್ಣಾಯಕ ಪ್ರತಿಕ್ರಿಯೆಗೆ ಕರೆ ನೀಡಿದರು. ಇಸ್ರೇಲ್ ಮೇಲಿನ ಹಮಾಸ್ ದಾಳಿಯೊಂದಿಗೆ ಹೋಲಿಕೆಗಳನ್ನು ಚಿತ್ರಿಸುವುದು. ಪಹಲ್ಗಾಮ್ನ ಜನಪ್ರಿಯ ಪ್ರವಾಸಿ ತಾಣದ ಮೇಲಿನ ದಾಳಿಯು ಪ್ಯಾಲೆಸ್ಟೈನ್ನ ಹಮಾಸ್ ಇಸ್ರೇಲ್ ಮೇಲೆ ನಡೆಸಿದ ದಾಳಿಗೆ ಹೋಲುತ್ತದೆ ಎಂದು ವೈದ್ ವಿವರಿಸಿದರು.
ಇದು ಅಕ್ಟೋಬರ್ 7ರಂದು ಇಸ್ರೇಲ್ ಮೇಲೆ ಹಮಾಸ್ ಶೈಲಿಯ ದಾಳಿಯಾಗಿತ್ತು. 2 ದಿನಗಳ ಹಿಂದೆ ಅಸಿಂ ಮುನೀರ್, ಪಾಕಿಸ್ತಾನ ಸೇನಾ ಮುಖ್ಯಸ್ಥ, ತರ್ಕಬದ್ಧವಲ್ಲದ ಮಾತುಗಳನ್ನು ಹೇಳಿದ್ದು ಕಾಕತಾಳೀಯವಲ್ಲ ಮತ್ತು ನಂತರ ಪ್ರವಾಸಿಗರ ಧರ್ಮವನ್ನು ಕೇಳಿದಾಗ ಅಂತಹ ದಾಳಿ ನಡೆದಿದೆ ಎಂದು ವೈದ್ ಹೇಳಿದರು. ನಮ್ಮ ಪ್ರತಿಕ್ರಿಯೆ ಸೂಕ್ತವಾಗಿರಬೇಕು, ಇಸ್ರೇಲ್ ಹೇಗೆ ಪ್ರತಿಕ್ರಿಯಿಸಿತು ಎಂಬುದರಂತೆಯೇ ಎಂದು ಅವರು ಹೇಳಿದರು. ದೃಢವಾದ ನಿಲುವಿಗೆ ವೈದ್ ಅವರ ಕರೆಯು ಅಂತಹ ದಾಳಿಗಳಿಗೆ ರಾಜಿಯಾಗದ ಮತ್ತು ಕಾರ್ಯತಂತ್ರದ ಮಿಲಿಟರಿ ಪ್ರತಿಕ್ರಿಯೆಯ ಅಗತ್ಯವಿದೆ ಎಂಬ ಹೆಚ್ಚುತ್ತಿರುವ ಕಳವಳವನ್ನು ಪ್ರತಿಬಿಂಬಿಸುತ್ತದೆ. ದಾಳಿಯಲ್ಲಿ ಪಾಕಿಸ್ತಾನ ಸೇನೆಯ ಪಾತ್ರವಿದೆ ಎಂಬ ಆರೋಪ ವೈದ್ ಪಾಕಿಸ್ತಾನ ಸೇನೆಯತ್ತ ಬೆರಳು ತೋರಿಸಿ ದಾಳಿಯನ್ನು ಆಯೋಜಿಸಿದ್ದಾರೆ ಎಂದು ಆರೋಪಿಸಿದರು. ದಾಳಿಯ ಹಿಂದಿನ ಭಯೋತ್ಪಾದಕರು ವಾಸ್ತವವಾಗಿ ಪಾಕಿಸ್ತಾನ ಸೇನೆಯ ವಿಶೇಷ ಸೇವಾ ಗುಂಪು ಸಿಖ್ ಕಮಾಂಡೋಗಳು ಉಗ್ರಗಾಮಿಗಳ ವೇಷದಲ್ಲಿದ್ದವರು ಎಂದು ಅವರು ಹೇಳಿದ್ದಾರೆ. ಈ ಭಯೋತ್ಪಾದಕ ದಾಳಿಯನ್ನು ಪಾಕಿಸ್ತಾನ ಸೇನೆಯೇ ನಡೆಸಿದೆ. ಇವರು ಭಯೋತ್ಪಾದಕರಂತೆ ನಟಿಸುವ ಪಾಕಿಸ್ತಾನ ಸೇನೆಯ ವಿಶೇಷ ಸೇವಾ ಗುಂಪು ಕಮಾಂಡೋಗಳು ಎಂದು ನಾನು ಹೇಳುತ್ತಿದ್ದೇನೆ. ಇದು ಚೆನ್ನಾಗಿ ಯೋಜಿಸಲಾದ ದಾಳಿಯಾಗಿತ್ತು ಎಂದು ವೈದ್ ಹೇಳಿದರು. ಬಲೂಚಿಸ್ತಾನ್, ಖೈಬರ್ ಪಖ್ತೂನ್ಖ್ವಾ, ಸಿಂಧ್ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ, ಪೋಕ್ ನಂತಹ ಪ್ರದೇಶಗಳ ಜನರು ಪಾಕಿಸ್ತಾನ ಸೇನೆಯ ಕ್ರಮಗಳ ವಿರುದ್ಧ ಎದ್ದು ನಿಂತು ಸ್ವಾತಂತ್ರ್ಯಕ್ಕಾಗಿ ಕರೆ ನೀಡಬೇಕೆಂದು ವೈದ್ ಒತ್ತಾಯಿಸಿದರು. ಅವರು ಪಾಕಿಸ್ತಾನ ಜಾಗರೂಕರಾಗಿರಿ. ಬಲೂಚಿಸ್ತಾನ್, ಖೈಬರ್ ಪಖ್ತೂನ್ಖ್ವಾ, ಸಿಂಧ್ ಮತ್ತು ಪೋಕೆಯ ಎಲ್ಲಾ ಜನರು ಪಾಕಿಸ್ತಾನ ಸೇನೆಯ ಭಯೋತ್ಪಾದಕ ಕ್ರಮಗಳ ವಿರುದ್ಧ ದಂಗೆ ಎದ್ದು ಸ್ವಾತಂತ್ರ್ಯ ಘೋಷಿಸಬೇಕೆಂದು ನಾನು ಮನವಿ ಮಾಡುತ್ತೇನೆ ಎಂದು ಅವರು ಒತ್ತಾಯಿಸಿದರು. ಪಾಕಿಸ್ತಾನದ ಭವಿಷ್ಯದ ಬಗ್ಗೆ ಕಠಿಣ ಚರ್ಚೆ ಪಾಕಿಸ್ತಾನವನ್ನು ಸಣ್ಣ ಭಾಗಗಳಾಗಿ ವಿಭಜಿಸಲು ಕರೆ ನೀಡುತ್ತಾ ವೈದ್ ಅವರ ಹೇಳಿಕೆಗಳು ಹೆಚ್ಚು ತೀವ್ರವಾದ ತಿರುವು ಪಡೆದುಕೊಂಡವು. ಭಾರತ ಪಾಕಿಸ್ತಾನ ಸೇನೆಯ ಬೆನ್ನನ್ನು ಮುರಿಯಬೇಕು ಮತ್ತು ಪಾಕಿಸ್ತಾನವನ್ನು 4 ಭಾಗಗಳಾಗಿ ವಿಭಜಿಸಬೇಕು. ಇದೆಲ್ಲವನ್ನು ಅಸಿಂ ಮುನೀರ್ ಅವರ ನೇತೃತ್ವದಲ್ಲಿ ಮಾಡಲಾಗುತ್ತಿದೆ. ಪಾಕಿಸ್ತಾನ ಸೇನಾ ಮುಖ್ಯಸ್ಥರು ಪರಿಸ್ಥಿತಿಯನ್ನು ಉಲ್ಬಣಗೊಳಿಸಲು ಬಯಸುತ್ತಾರೆ. ಅವರು ತಮ್ಮ ಅರ್ಹತೆಗಳನ್ನು ಸಾಬೀತುಪಡಿಸಲು ಬಯಸುತ್ತಾರೆ. ಮೊದಲು ಅವರು ತಮ್ಮ ಗುರುತನ್ನು ಸಾಬೀತುಪಡಿಸಲಿ ಎಂದು ವೈದ್ ಹೇಳಿದರು. ದಾಳಿಯ ನಂತರ ಎಸ್ಎಸ್ಪಿ ಸಂದೀಪ್ ಮೆಹ್ತಾ ಸಾರ್ವಜನಿಕರಿಗೆ ಭದ್ರತಾ ಪರಿಸ್ಥಿತಿಯ ಬಗ್ಗೆ ಭರವಸೆ ನೀಡಿದರು. ಎನ್ಐ ಜೊತೆ ಮಾತನಾಡಿದ ಅವರು, ನಿನ್ನೆಯ ಘಟನೆಯ ನಂತರ ನಾವು ಬಿಗಿ ಭದ್ರತಾ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಘಟನೆಯ ನಂತರ ಭಾವನೆಗಳು ಹೆಚ್ಚುತ್ತಿರುವ ಕಾರಣ ಯಾವುದೇ ಸಮುದಾಯದ ಭಾವನೆಗಳಿಗೆ ನೋವುಂಟು ಮಾಡುವ ಏನನ್ನಾದರೂ ಹೇಳುವ ಮೊದಲು ಎಲ್ಲರೂ ಎಚ್ಚರಿಕೆಯಿಂದ ಯೋಚಿಸಬೇಕೆಂದು ನಾನು ವಿನಂತಿಸುತ್ತೇನೆ. ಈಗ ಇಲ್ಲಿ ಎಲ್ಲವೂ ಶಾಂತಿಯುತವಾಗಿದೆ. ದಾಳಿಗೆ ಜಗತ್ತು ಹೇಗೆ ಪ್ರತಿಕ್ರಿಯಿಸಿತು? ಈ ದಾಳಿಗೆ ಭಾರತ ಮತ್ತು ವಿದೇಶಗಳಲ್ಲಿ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ದಾಳಿಯ ಸಮಯದಲ್ಲಿ ಸೌದಿ ಅರೇಬಿಯಾದಲ್ಲಿದ್ದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಭೇಟಿಯನ್ನು ಮೊಟಕುಗೊಳಿಸಿ ಭಾರತಕ್ಕೆ ಮರಳಿದರು. ದಾಳಿಯ ಹಿಂದಿನ ಭಯೋತ್ಪಾದಕರನ್ನು ಖಂಡಿಸಿ ಅವರನ್ನು ನ್ಯಾಯಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು. ಈ ದಾಳಿಯು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಭಟನೆಗಳಿಗೆ ಕಾರಣವಾಯಿತು. ನಿವಾಸಿಗಳು ಭಯೋತ್ಪಾದನೆಯನ್ನು ನಿಲ್ಲಿಸಿ ಎಂದು ಬರೆದಿರುವ ಫಲಕಗಳನ್ನು ಹಿಡಿದು ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿದರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸೇರಿದಂತೆ ವಿಶ್ವದಾದ್ಯಂತದ ನಾಯಕರು ಭಾರತದೊಂದಿಗೆ ತಮ್ಮ ಒಗ್ಗಟ್ಟನ್ನು ವ್ಯಕ್ತಪಡಿಸಿದರು ಮತ್ತು ಭಯೋತ್ಪಾದಕ ಕೃತ್ಯವನ್ನು ಖಂಡಿಸಿದರು. ಟ್ರಂಪ್ ಟ್ವೀಟ್ನಲ್ಲಿ ಭಾರತದ ಜೊತೆಗೆ ಭಯೋತ್ಪಾದನೆಯನ್ನು ಎದುರಿಸಲು ಅಮೆರಿಕದ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಹೆಚ್ಚುತ್ತಿದೆ. ಈ ದಾಳಿಯು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಯನ್ನು ಹೆಚ್ಚಿಸಲು ಕಾರಣವಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಪೊಲೀಸ್ ಮುಖ್ಯಸ್ಥ ಶೇಷ್ಪಾಲ್ ವೈದ್ ಅವರು ಪಹಲ್ಗಾಮ್ ದಾಳಿಯನ್ನು ಅಕ್ಟೋಬರ್ನಲ್ಲಿ ಇಸ್ರೇಲ್ ಮೇಲೆ ಹಮಾಸ್ ಶೈಲಿಯ ದಾಳಿಗೆ ಹೋಲಿಸಿದರು. ಇದನ್ನು ಪುಲ್ವಾಮಾ 2.0 ಕ್ಷಣ ಎಂದು ಉಲ್ಲೇಖಿಸಿದರು. ವೈದ್, ಇದು ಅಕ್ಟೋಬರ್ 7ರಂದು ಇಸ್ರೇಲ್ ಮೇಲೆ ಹಮಾಸ್ ಶೈಲಿಯ ದಾಳಿಯಾಗಿತ್ತು. ನಮ್ಮ ಪ್ರತಿಕ್ರಿಯೆ ಸೂಕ್ತವಾಗಿರಬೇಕು, ಇಸ್ರೇಲ್ ಹೇಗೆ ಪ್ರತಿಕ್ರಿಯಿಸಿತು ಎಂಬುದರಂತೆಯೇ ಇರಬೇಕು ಎಂದು ಹೇಳಿದರು. ಪಾಕಿಸ್ತಾನ ಸೇನೆಯು ದಾಳಿಯಲ್ಲಿ ಭಾಗಿಯಾಗಿದೆ ಎಂದು ವೈದ್ ಆರೋಪಿಸಿದರು. ಭಯೋತ್ಪಾದಕರು ಪಾಕಿಸ್ತಾನದ ವಿಶೇಷ ಸೇವಾ ಗುಂಪಿನ ಸದಸ್ಯರು ಎಂದು ಹೇಳಿಕೊಂಡರು. ಬಲೂಚಿಸ್ತಾನ್, ಖೈಬರ್ ಪಖ್ತೂನ್ಖ್ವಾ, ಸಿಂಧ್ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ, ಪೋಕ್ ಜನರು ಪಾಕಿಸ್ತಾನ ಸೇನೆಯ ಕ್ರಮಗಳ ವಿರುದ್ಧ ಎದ್ದು ನಿಲ್ಲಬೇಕೆಂದು ಅವರು ಒತ್ತಾಯಿಸಿದರು. ಭಾರತ ಪಾಕಿಸ್ತಾನದ ಬೆನ್ನು ಮುರಿಯಬೇಕು ಮತ್ತು ಪಾಕಿಸ್ತಾನವನ್ನು 4 ಭಾಗಗಳಾಗಿ ಒಡೆಯಬೇಕು ಎಂದು ಅವರು ಮತ್ತಷ್ಟು ಹೇಳಿದರು. ಆದಾಗ್ಯೂ ದಾಳಿಯಲ್ಲಿ ಪಾಕಿಸ್ತಾನ ಯಾವುದೇ ಪಾತ್ರವನ್ನು ನಿರಾಕರಿಸಿದೆ. ಒಂದು ಹೇಳಿಕೆಯಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯವು ಬಲಿಪಶುಗಳಿಗೆ ಸಂತಾಪ ಸೂಚಿಸಿತು ಮತ್ತು ಅದು ಭಯೋತ್ಪಾದನೆಯನ್ನು ಬೆಂಬಲಿಸುವುದಿಲ್ಲ ಎಂದು ಪುನರುಚ್ಚರಿಸಿತು. ಕಾಶ್ಮೀರ, ಒಂದು ಪ್ರಕ್ಷುಬ್ಧ ಪ್ರದೇಶ, 70 ವರ್ಷಗಳಿಗೂ ಹೆಚ್ಚು ಕಾಲ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹಿಂಸಾಚಾರಕ್ಕೆ ಪ್ರಮುಖ ಕಾರಣವಾಗಿದ್ದ ಪ್ರದೇಶದಲ್ಲಿ ಪಹಲ್ಗಾಮ್ ದಾಳಿ ನಡೆದಿದೆ.
ಕಾಶ್ಮೀರವು ವಿವಾದಿತ ಪ್ರದೇಶವಾಗಿಯೇ ಉಳಿದಿದೆ. ಎರಡೂ ದೇಶಗಳು ಅದರ ಪೂರ್ಣ ಹಕ್ಕು ಸಾಧಿಸುತ್ತಿವೆ ಮತ್ತು ಎರಡೂ ಪರಮಾಣು ಶಸ್ತ್ರಸಜ್ಜಿತ ರಾಷ್ಟ್ರಗಳ ನಡುವಿನ ಸಾಂದರ್ಭಿಕ ಘರ್ಷಣೆಗಳು ಪ್ರದೇಶವನ್ನು ಅಸ್ಥಿರಗೊಳಿಸುತ್ತಲೇ ಇವೆ. ಕಾಶ್ಮೀರದಲ್ಲಿನ ದೇಶೀಯ ಉಗ್ರಗಾಮಿ ಗುಂಪುಗಳು ಈ ಪ್ರದೇಶಕ್ಕೆ ಸ್ವಾತಂತ್ರ್ಯ ಅಥವಾ ಪಾಕಿಸ್ತಾನದೊಂದಿಗೆ ವಿಲೀನಗೊಳ್ಳಬೇಕೆಂದು ಬಹಳ ಹಿಂದಿನಿಂದಲೂ ಒತ್ತಾಯಿಸುತ್ತಿವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರದೇಶವನ್ನು ಕಾಡುತ್ತಿರುವ ವ್ಯಾಪಕ ಹಿಂಸಾಚಾರದ ಭಾಗವಾಗಿ ಈ ದಾಳಿ ನಡೆದಿದೆ. 2019ರಿಂದ ಭಾರತ ಸರ್ಕಾರವು ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ತೆಗೆದುಕೊಂಡಿದೆ, ತನ್ನ ಮಿಲಿಟರಿ ಉಪಸ್ಥಿತಿಯನ್ನು ಹೆಚ್ಚಿಸಿದೆ ಮತ್ತು ಉಗ್ರಗಾಮಿತ್ವವನ್ನು ನಿಗ್ರಹಿಸಲು ಕಠಿಣ ಕ್ರಮಗಳನ್ನು ವಿಧಿಸಿದೆ. ಈ ಪ್ರಯತ್ನಗಳ ಹೊರತಾಗಿಯೂ ದಾಳಿಗಳು ಮುಂದುವರೆದಿವೆ, ವಿಶೇಷವಾಗಿ ನಾಗರಿಕರು ಮತ್ತು ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು. ಅಮರನಾಥ ಯಾತ್ರಾ ತೀರ್ಥಯಾತ್ರೆಯ ಮಾರ್ಗದಲ್ಲಿರುವ ಪಹಲ್ಗಾಮ್ ಉಗ್ರಗಾಮಿ ಗುಂಪುಗಳಿಗೆ ಬಹಳ ಹಿಂದಿನಿಂದಲೂ ಗುರಿಯಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರದೇಶವು ತುಲನಾತ್ಮಕವಾಗಿ ಶಾಂತವಾಗಿತ್ತು, ಪ್ರವಾಸೋದ್ಯಮದಲ್ಲಿ ಪುನರುಜ್ಜೀವನವಾಗಿದೆ. ಪ್ರವಾಸಿಗರ ಮೇಲೆ ಕೊನೆಯ ಪ್ರಮುಖ ದಾಳಿ ಜೂನ್ನಲ್ಲಿ ಸಂಭವಿಸಿತು. ಶಂಕಿತ ಉಗ್ರಗಾಮಿಗಳು ಹಿಂದೂ ಯಾತ್ರಿಕರನ್ನು ಕರೆದೊಯ್ಯುವ ಬಸ್ ಮೇಲೆ ಗುಂಡು ಹಾರಿಸಿ 9 ಜನರನ್ನು ಕೊಂದರು. ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿದ 370ನೇ ವಿಧಿಯನ್ನು ರದ್ದುಗೊಳಿಸಿದ ನಂತರದ ಮಂಗಳವಾರದ ದಾಳಿ ಅತ್ಯಂತ ಮಹತ್ವದ್ದಾಗಿದೆ. ಗೃಹ ಸಚಿವ ಅಮಿತ್ ಶಾ ಅವರ ಮೇಲ್ವಿಚಾರಣೆಯಲ್ಲಿ ಉನ್ನತ ಮಟ್ಟದ ಭದ್ರತಾ ಸಭೆಗಳು ನಡೆಯುತ್ತಿದ್ದು, ಅಧಿಕಾರಿಗಳು ಈಗ ಪ್ರದೇಶವನ್ನು ಸುರಕ್ಷಿತಗೊಳಿಸುವತ್ತ ಗಮನಹರಿಸಿದ್ದಾರೆ.